ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ತೆಗೆದುಕೊಂಡು ಬಂದಿರುವಂತಹ ವಿಷಯ ಏನಪ್ಪಾ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಲಭೆಗಳು ಹೆಚ್ಚಾಗಿ ನಡೀತಾ ಇದೆ. ಈಗಷ್ಟೇ ನಮ್ಮ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಇದಕ್ಕಾಗಿ ಸ್ವತಃ ಈ ಬಿಜೆಪಿಯ ಉಚ್ಚಾಟಿತ ಶಾಸಕರು ಆಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿಗೆ ಭೇಟಿ ನೀಡಿ ಮಾತನಾಡಿದ್ರು. ಸ್ನೇಹಿತರೆ, ಹೌದು ಸ್ನೇಹಿತರೆ, ಅವರು ಮದ್ದೂರಿನಲ್ಲಿ ಬಂದಿದ್ದಂತಹ ಜನಸಮೂಹಕ್ಕೆ ಒಂದು ಕರೆಯನ್ನು ನೀಡಿದ್ರು. ಅವ್ರು ಏನಂತ ಹೇಳಿದ್ರು ಅಂದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರ್ಯಾರು ಕಗಿತಾರೆ ಅಥವಾ ಪಾಕಿಸ್ತಾನ್ ಪರವಾಗಿ ಯಾರ್ಯಾರು ಕೂಗ್ತಾರೆ ಅವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡಬೇಕು, ಅವ್ರ ಬಾಯಿಗೆ ಗುಂಡನ್ನು ಇಟ್ಟು ಅಲ್ಲೇ ಢಮ್ ಅನ್ಸ್ಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಮುಂದುವರೆದವ್ರು ಏನಂತ ಹೇಳ್ತಿದ್ರು ಅಂದರೆ, ಈ ಕೆಲವು ದಿನಗಳಲ್ಲಿ ಈ ಕಲ್ಲು ತೂರಾಟ ಏನು ಮಾಡಿದ್ರು, ಈ ಕಲ್ಲು ತೂರಾಟವನ್ನು ಮಾಡಿದವರಲ್ಲಿ ಒಬ್ಬರಾದರೂ ಹಿಂದೂಗಳಿದಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ರೀತಿ ಕಾರ್ಯಗಳಿಗೆ ನಮ್ಮ ಸರ್ಕಾರದವರು ಸಹಕರಿಸಬಾರದು, ಅವ್ರಿಗೆ ಈ ಕೂಡಲೇ ಅವ್ರನ್ನೆಲ್ಲ ಬಂಧಿಸಬೇಕು ಮತ್ತು ಅವ್ರಿಗೆ ಸೂಕ್ತವಾದ ಶಿಸ್ತಿನ ಕ್ರಮವನ್ನು ವಹಿಸಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಅವರು ಏನಂತ ಹೇಳಿದ್ರು ಅಂದರೆ, ಈ ಮದ್ದೂರಿನ ವಕೀಲರಿಗೆ ಗೌರವವನ್ನು ಸಲ್ಲಿಸಿದ್ರು. ಈ ರೀತಿ ಕಲ್ಲು ತೂರಾಟ ಮಾಡಿದಂತಹ ಬೇರೆಯವರಿಗೆ ನಾವು ಯಾವುದೇ ರೀತಿಯಲ್ಲೂ ಸಹಕರಿಸುವುದಿಲ್ಲ ಅಂತ ಹೇಳಿರುವಂತಹ ಮದ್ದೂರಿನ ವಕೀಲರಿಗೆ ಅವರು ಗೌರವವನ್ನು ಸಲ್ಲಿಸಿದ್ರು ಅಂದರೆ ತಪ್ಪಾಗಲ್ಲ. ಹೀಗೆ ಮಾತನಾಡೋರು ಏನಂತ ಹೇಳಿದ್ರು ಅಂದರೆ, ಈ ರೀತಿ ಘರ್ಷಣೆ ಅಥವಾ ಗಲಭೆಗಳು ಆಗುವುದು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಇದಕ್ಕೆಲ್ಲ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಮುಲಾಜಿಲ್ಲದೆ ಅವ್ರಿಗೆ ಮೇರಿದ ಶಿಸ್ತಿನ ಕ್ರಮವನ್ನು ನಾವು ತೆಗೆದುಕೊಳ್ಬೇಕು. ಇದಕ್ಕೆ ಸರ್ಕಾರದವರು ಈ ಕೂಡಲೇ ಕ್ರಮವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ಈ ರೀತಿಯಾದ ಕೆಟ್ಟ ಕಾರ್ಯಗಳಿಗೆ ಚಿಕ್ಕ ಮಕ್ಕಳನ್ನ ಅಂದರೆ ಜುವೆನೈಲ್ಸ್ ಏನಿದ್ದಾರೆ ಅವ್ರನ್ನೇನಾದ್ರು ಬಳಸ್ಕೊಂಡ್ರೆ ಶೀಘ್ರದಲ್ಲೇ ಅವರ ತಂದೆ ತಾಯಿಗಳಿಗೆ ಅಥವಾ ಪೋಷಕರಿಗೆ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ವಹಿಸಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಅವರು ಮುಂದುವರೆದು, ಇದೇ ರೀತಿ ಘಟನೆಗಳು ಕಳೆದ ವರ್ಷ ನಾಗಮಂಗಲದಲ್ಲೂ ಕೂಡ ನಡೀತು, ಈಗ ಇಲ್ಲಿ ಮದ್ದೂರಿನಲ್ಲಿ ನಡೀತಾ ಇದೆ. ಆದ್ದರಿಂದ ಈ ಕುಟುಂಬಸ್ಥರೇನಿದ್ದಾರೆ ಅವ್ರಿಗೆ ಈ ಸರ್ಕಾರದಿಂದ ನೀಡುವಂತಹ ಎಲ್ಲ ಸೌಲಭ್ಯಗಳನ್ನ ಈ ಕೂಡಲೇ ಕಟ್ ಮಾಡಬೇಕು ಅಂತ ಅವರು ಕೇಳ್ಕೊಳ್ತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಅವರು ಬಂದು ಮದ್ದೂರಿನಲ್ಲಿ ಏನಂತ ಕರೆ ಕೊಟ್ಟರು ಅಂದರೆ, ಈ ಗಲಭೆಗಳಿಗೆಲ್ಲ ನಾವು ಹೆದರಕ್ಕೆ ಹೋಗಬಾರ್ದು, ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಡಗರದಿಂದ ನಾವು ಹಬ್ಬಗಳನ್ನು ಆಚರಣೆ ಮಾಡಬೇಕು, ಗಣೇಶೋತ್ಸವವನ್ನು ನಾವು ನೆರವೇರಿಸಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.